ಹೇಳ್ದಷ್ಟು ನಿನ್ನ ಉದ್ದಟತನ ಜಾಸ್ತಿ ಮಾಡ್ತಾ ಇದೀಯಾ? ಏನಿದು? ಅರ್ಜುನ್ ಅವರಲ್ಲಿ ನಾಗಲಕ್ಷಣಗಳು ಕಾಣಿಸ್ತಾ ಇದೆ. ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಅರೆ, ಇದೇನಿದು? ನಾನ್ ಕನಸಲ್ಲಿ ಕಂಡ ನಾಗಲಕ್ಷಣಗಳು ಇವಾಗ ಮತ್ತೆ ಕಾಣಿಸ್ಕೋತಾ ಇದೆಯಲ್ಲ. ಹಾಗಾದ್ರೆ ನನ್ ಕಂಡಿದ್ ಕನ್ಸಲ್ಲ, ನಿಜ. ಅಂದ್ರೆ ನನಗೂ ನಾಗಲೋಕಕ್ಕೂ ಏನೋ ಸಂಬಂಧ ಇದೆ ಅಂದಂಗಾಯ್ತು. ಅಂದ್ರೆ ಅರ್ಜುನ್ ಅವರು ಸಾಮಾನ್ಯ ಮನುಷ್ಯ ಅಲ್ಲ, ನಾಗಾನ. ಇಲ್ಲ, ನನ್ನ ಜನ್ಮ ರಹಸ್ಯ ಇದೆ. ನಾನು ಮನುಷ್ಯ ಅಲ್ಲ, ನಾಗ. ಅದಕ್ಕೆ ನಾನು ಅಮೃತ ಅವ್ರನ್ನ ಹಾಗೆ ಹುಚ್ಚಂತರ ಪ್ರೀತಿಸಿದ್ದು. ಅದಕ್ಕೆ ನನಗೆ ಹಾವುಗಳು ಅಂದ್ರೆ ಅಷ್ಟು ಅಕ್ರೆ. ಅದಕ್ಕೆ ನನ್ನ ಕಣ್ಣು ಮುಂದೆ ಯಾರಾದ್ರೂ ಹಾವುಗಳಿಗೆ ತೊಂದರೆ ಮಾಡಿದ್ರೆ ಹಾಗೆ ಕೋಪ ಬರ್ತಾ ಇದ್ದಿದ್ದು. ಅರೆ, ಈ ನಾಗ ನನ್ನನ್ನ ಸಾಕಷ್ಟು ಸಲ ಅಪಾಯದಿಂದ ಕಾಪಾಡಿದೆ. ಅಂದ್ರೆ ನಾನು ಅಪಾಯದಲ್ಲಿ ಇದ್ದಾಗ್ಲೆಲ್ಲ ನನ್ನ ಪಾಲಿಗೆ ಆಪತ್ ಬಾಂಧವನಂತೆ ಬಂದು ನನ್ನನ್ನ ಕಾಪಾಡ್ತಾ ಇದ್ದಿದ್ದು ನನ್ನ ಅರ್ಜುನ್ ಅವ್ರೇನಾ? ಅದಕ್ಕೆ ನಿಮ್ಮ ಮೇಲೆ ನನಗೆ ವಿಚಿತ್ರವಾದ ಸೆಳೆತ, ವ್ಯಾಮೋಹ ಇದ್ದಿದ್ದು. ನೀವು ನನ್ನ ಕುಲದವರು ಅಂತ ಗೊತ್ತಾಗಿ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಅದನ್ನ ನಾನು ಹೇಳೋದಕ್ಕೆ ಆಗ್ತಾ ಇಲ್ಲ. ಮೊನ್ನೆ ನಿಮ್ಮೊಳಗೆ ನಾಗಮಣಿ ಇದೆ ಅಂತ ಗೊತ್ತಾಗಿ ಅದನ್ನ ಹೊರಗೆ ತೆಗೆಯೋದಕ್ಕೆ ನಮ್ಮ ಮಹಾಮಾತೃಶ್ರೀ ಕಾರ್ ಕೋಟಕಾನ ನಿಮ್ಗೆ ಕುಡಿಸಿ ನಾನು ವ್ರತ ಮಾಡಿದಕ್ಕೆ ನೀವು ನಾಗ ಆಗಿ ಪರಿವರ್ತನೆ ಹೊಂದಿದ್ರಿ ಅಂತ ನಾನು ಅಂದ್ಕೊಂಡೆ. ಆದ್ರೆ ನೀವು ಸಹಜವಾಗಿ ನಾಗ ಆಗಿ ಬದಲಾಗಿದ್ದೀರಾ. ನೀವು ನನ್ನ ಲೋಕದವರು ಅಂತ ಗೊತ್ತಾಗಿ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಅದನ್ನ ನಾನು ಹೇಳೋದಕ್ಕೆ ಆಗ್ತಾ ಇಲ್ಲ. ಅರ್ಜುನ್, ಇದೇ ನಿನ್ನ ಜನ್ಮ ರಹಸ್ಯ, ಇದೇ ನಿನ್ನ ಮೂಲ ಸ್ವರೂಪ. ನೀನು ನಾಗಲೋಕದವನೇ, ನೀನು ನಾಗಯೋಧ.
ಅಂದ್ರೆ ನಾನು ನಾಗಕುಲದವನು. ಇಷ್ಟೊತ್ತು ನನ್ನಲ್ಲಿ ನಾಗಲಕ್ಷಣಗಳು ಕಾಣ್ತಿದ್ವು. ಅಂದ್ರೆ ನಾನು ನಾಗಕುಲದವನು. ನಮ್ಮ ತಂದೆ ತಾಯಿ ಹಾಗೆ ಸಾಮಾನ್ಯ ಮನುಷ್ಯನಲ್ಲ. ಈ ವಿಷಯನ ಅಮೃತವ್ರ ಹತ್ರ ಹೇಳ್ಬೇಕಲ್ಲ. ಎಲ್ಲಿ ಹೋದ್ರಿ ಇವರು? ಅಮೃತವ್ರೆ, 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 ಅಮೃತವ್ರೆ. ನಾನೇ ನಿಮ್ಮ ಅಮೃತ ಅಂತ ಹೇಳೋದಿಕ್ಕೆ ಇದೇ ಸರಿಯಾದ ಸಮಯ. ನಾನೇ ನಿಮ್ಮ ಅಮೃತ ಅಂತ ಹೇಳ್ಬಿಡ್ತೀನಿ. ಅರ್ಜುನ್ ಅವರು ನಾಗಯೋಧನ ಮದ್ವೆ ಆದಾಗಿಂದ ಅವ್ರ ಜೊತೆಗೆ ಇದ್ರು. ಈ ವಿಷಯ ನನ್ನ ಅರಿವಿಗೆ ಬರ್ಲಿಲ್ವಲ್ಲ. ಶಾಸ್ತ್ರಿಗಳು ಸೂಕ್ಷ್ಮವಾಗಿ ಹೇಳಿದ್ರು ಸಹ ಅರ್ಜುನ್ ಅವ್ರ ದೇಹದಿಂದ ನಾಗಮಣಿ ಹೊರಗಡೆ ಬರ್ಬೇಕು ಅಂದ್ರೆ ಅರ್ಜುನ್ ಅವರು ನಾಗ ಆಗಿರ್ಬೇಕು ಅನ್ನೋದು ನನ್ಗೆ ಅರ್ಥನೇ ಆಗಿರ್ಲಿಲ್ಲ. ಮನುಷ್ಯರನ್ನ ನಾಗ ಮಾಡುವಂತಹ ಕಾರ್ಕೋಟಕ ವಿಷನ ತಂದು ಅರ್ಜುನ್ ಅವ್ರಿಗೆ ಕುಡಿಸ್ಬಿಟ್ನಲ್ಲ. ನಾನು ಕೊಟ್ಟ ಕಾರ್ಕೋಟಕ ವಿಷದಿಂದ ಅರ್ಜುನ್ ಅವರು ನಾಗ ಆದ್ರು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವರು ಸಹಜವಾಗಿ ನಾಗ ಆಗಿದ್ರು. ನನ್ನನ್ನ ಕಾಪಾಡೋದಕ್ಕೆ ಬರ್ತಾ ಇದ್ದ ನಾಗನ ರೂಪನೇ ಅರ್ಜುನ್ ಅವರು ಪಡ್ಕೊಂಡಿದ್ರು. ಆಗ್ಲಾದ್ರೂ ನನಗೆ ಅನುಮಾನ ಬರ್ಬೇಕಾಗಿತ್ತು. ಆದ್ರೆ ನನ್ನ ಗಮನ ಎಲ್ಲ ನಾಗಮಣಿ ಕಡೆನೇ ಇದ್ದಿದ್ರಿಂದ ನನಗದ್ರ ಬಗ್ಗೆ ಅರಿವೇ ಆಗ್ಲಿಲ್ಲ. ಎಷ್ಟೇ ಪ್ರೀತಿಸಿದ್ರು ಸಹ ನಾನು ನಾಗಿನಿ, ಅವರು ಸಾಮಾನ್ಯ ಮನುಷ್ಯರು ಅಂತ ಭಯದಲ್ಲಿದ್ದೆ. ಯಾವ ಕಾರಣಕ್ಕೆ ಯಾವಾಗ ನಾವಿಬ್ರು ದೂರ ಆಗೋ ಸಂದರ್ಭ ಬರುತ್ತೋ ಅಂತ ಆತಂಕದಲ್ಲೇ ಕಾಲ ಕಳೆದೆ. ನಾನು ನಾಗಿನಿ ಅನ್ನೋ ಕಾರಣಕ್ಕೆ ಅರ್ಜುನ್ ಅವರೇ ನನ್ನನ್ನ ಮನೆಯಿಂದ ಹೊರಗಡೆ ಹಾಕೋ ಹಾಗಾಯ್ತು. ಯಾಕೋ ಒಂದು ಕ್ಷಣ ನಾನು ಕಷ್ಟ ಕಾಲದಲ್ಲಿದ್ದಾಗೆಲ್ಲ ಬರ್ತಿದ್ದ ಆ ನಾಗ ಇವತ್ ಯಾಕೆ ನನ್ನ ಸಹಾಯಕ್ಕೆ ಬರಲಿಲ್ಲ ಅಂತ ಅನ್ನಿಸ್ತು. ನನ್ನ ಅರ್ಜುನ್ ಅವರು ಸಹ ನನ್ನ ಹಾಗೆ ನಾಗ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಆದ್ರೆ ಅವರೀಗ ನಿಜಕ್ಕೂ ನಾಗಾನೆ. ಅದಕ್ಕೆ ಆ ಪರಮೇಶ್ವರ ನಮ್ಮಿಬ್ರು ಒಂದು ಮಾಡ್ದ ಅಂತ ಅನ್ಸುತ್ತೆ. ಪರಮೇಶ್ವರ, ನಿನಗೆ ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಪರಮಾತ್ಮ, ಧರ್ಮನ ಕಾಯೋನು, ಧರ್ಮನ ಕಾಪಾಡೋನು ನೀನೆ. ಅಂಥದ್ರಲ್ಲಿ ನೀನ್ಯಾಕೆ ಹೀಗೆ ಮಾಡಿಬಿಟ್ಟೆ? ನಾಗಮಣಿ ನನ್ನಿಂದ ಕಳೆದು ಹೋಗೋ ಸ್ಥಿತಿನ ಯಾಕೆ ತಂದುಬಿಟ್ಟೆ? ಅಮೃತ ನನ್ನ ಹತ್ರ ಬಂದು ನಾನು ನಿಮಗೆ ಮಾತು ಕೊಟ್ಟ ಹಾಗೆ ನಡ್ಕೊಂಡಿದ್ದೀನಿ. ನೀವು ನನಗೆ ಕೊಟ್ಟ ಮಾತಿನಂತೆ ನಮ್ಮ ಲೋಕದ ನಾಗಮಣಿನ ನನಗೆ ಕೊಟ್ಬಿಡಿ, ನಾನು ನಮ್ಮ ಲೋಕಕ್ಕೆ ಹೊಟ್ಟೋಗ್ತೀನಿ ಅಂತ ಹೇಳಿದ್ರೆ ನಾನು ಅವಳಿಗೆ ಏನಂತ ಉತ್ತರ ಕೊಡ್ಲಿ ಪರಮಾತ್ಮ? ಪರಮಾತ್ಮ, ಅಮೃತನ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ಹಾಗೆ ಮಾಡಪ್ಪ.
ಹೇಮಮ್ಮ, ನಿಮ್ಮ ಮನಸ್ಸಿನ ದುಃಖ ದೂರ ಆಗ ಕಾಲ ಸನ್ನಿಹಿತವಾಗಿದೆ. ನಾಗಮಣಿ ನಿಮ್ಮ ಕೈ ಸೇರೋ ಸಮಯ ಹತ್ರ ಬಂದಿದೆ. ನಾಗರತ್ನ, ಶಾಸ್ತ್ರಿಗಳೇ, ಇನ್ನು ನಿನಗೆ ಯಾವ ಶತ್ರುಗಳಿಂದನೂ ಭಯ ಇಲ್ಲ. ನಿಮ್ ಬಾಯಿಂದ ಈ ಮಾತು ಬರ್ತಿದೆ ಅಂದ್ರೆ ನಾನು ಸುರಕ್ಷಿತವಾಗಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿದೆ. ನಾಗಮಣಿ ತನ್ನ ಕೈ ತಪ್ಪಿ ಹೋಯಿತು ಅಂತ ಹೇಮಮ್ಮ ತುಂಬ ದುಃಖದಲ್ಲಿದ್ದಾರೆ. ಅವರ ದುಃಖವನ್ನ ನನ್ನ ಕೈನಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ನಾಗಮಣಿ, ನೀನು ಹೇಮಮ್ಮನ ವಶವಾಗು. ನಿಮ್ಮ ಅಪ್ಪಣೆ ಅಂತ ಆಗ್ಲಿ ಶಾಸ್ತ್ರಿಗಳೇ. ಪರಮಾತ್ಮ, ನಾನು ಇದುವರೆಗೂ ಕೊಟ್ಟ ಮಾತನ್ನ ಯಾವತ್ತೂ ತಪ್ಪಿಲ್ಲ. ಆದ್ರೆ ಈ ವಿಷಯದಲ್ಲಿ ಯಾಕೋ ಮಾತು ತಪ್ತೀನಿ ಅನ್ನೋ ಭಯ ಆಗ್ತಾ ಇದೆ. ಏನಾದರೂ ಪವಾಡ ಮಾಡಿ ಮತ್ತೆ ನಾಗಮಣಿ ನನ್ನ ಕೈ ವಶಕ್ಕೆ ಸೇರೋ ಹಾಗೆ ಮಾಡಪ್ಪ. ಪರಮಾತ್ಮ, ಈ ಒಂದು ಪ್ರಾರ್ಥನೆಯನ್ನ ನಡೆಸ್ಕೊಡಪ್ಪ. ಕರುಣಾಳು, ಕಲ್ಪವೃಕ್ಷ, ಕಾಮಧೇನು, ನೀನ್ ನನ್ನ ಮನಸ್ಸಿನ ನೋವನ್ನ ಇಷ್ಟು ಬೇಗ ಅರ್ಥ ಮಾಡ್ಕೋತೀಯ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಾಗಮಣಿ ನನ್ನ ಕೈಗೆ ಇಷ್ಟು ಬೇಗ ಬರುತ್ತೆ ಅಂತಾನೂ ನಾನು ಅಂದ್ಕೊಂಡಿರ್ಲಿಲ್ಲ. ನೀನ್ ಕಲ್ಲಿನ ರೂಪದಲ್ಲಿದ್ರು ಭಕ್ತರ ಕರೆಗೆ ಓವುಗೊಡ್ತೀಯ ಅನ್ನೋದನ್ನ ನೀನ್ ಮತ್ತೆ ನಿರೂಪಿಸ್ಬಿಟ್ಟೆ. ನಾನು ಈ ಜನ್ಮದಲ್ಲ, ಮುಂದಿನ ಎಲ್ಲಾ ಜನ್ಮದಲ್ಲೂ ನಿನಗೆ ಋಣಿಯಾಗಿರ್ತೀನಿ ತಂದೆ. ನಾಗಮಣಿ ಯಾರ ಕಣ್ಣಿಗೂ ಬೀಳ್ದಿರೋ ಹಾಗೆ ಕಾಪಾಡಪ್ಪ. ಅಮೃತ ಬಂದ ತಕ್ಷಣ ನಾಗಮಣಿನ ಅವಳ ಕೈಗೆ ಒಪ್ಪಿಸ್ಬಿಟ್ರೆ ಅಲ್ಲಿಗೆ ನನ್ನ ಜವಾಬ್ದಾರಿ ಮುಗೀತು. ಕಾಪಾಡು ತಂದೆ, ನನ್ನ ಕಾಪಾಡು. ಮಹಾಕಾಲ, ಈ ಉಚ್ಚ ತಿಲಕಾಷ್ಟ ಹೋಮ ಮುಗಿತು. ಪೂರ್ಣಾಹುತಿಯನ್ನೂ ಅರ್ಪಿಸಿದ್ದೆ.
ಇನ್ನು ನೀನ್ ನನಗೆ ಪ್ರಸನ್ನನಾಗದೆ ಹೋದ್ರೆ, ನಾಗಮಣಿ ಎಲ್ಲಿದೆ ಅಂತ ತೋರಿಸ್ದೆ ಹೋದ್ರೆ ನನ್ನ ಪ್ರಾಣವನ್ನೇ ಅರ್ಪಿಸ್ತೆ. ನನ್ನ ಪ್ರಾಣವನ್ನ ತಗೊಂಡು ಸಂತೋಷವಾಗಿ ನಿಲ್ಲು ಭೈರವ. ನೀನು ಬಯಸುವ ನಾಗಮಣಿ ಎಲ್ಲಿದೆ ಅನ್ನೋದನ್ನ ಹೋಮಕುಂಡದಲ್ಲಿ ನೋಡು. ನಾನು ಅಷ್ಟು ಪರೀಕ್ಷೆ ಮಾಡಿದ್ರು ಸಹ ನಾಗಮಣಿ ನನ್ನ ಕಣ್ಣಿಗೆ ಯಾಕೆ ಕಾಣಲಿಲ್ಲ? ನಿನ್ನ ಕಣ್ಣಿಗೆ ನಾಗಮಣಿ ಕಾಣಬಾರದು ಅಂತ ಹೇಮಾ ಕೇಳಿಕೊಂಡಿದ್ಲು. ಆದ್ದರಿಂದ ನಿನ್ನ ಕಣ್ಣಿಗೆ ಕಾಣಲಿಲ್ಲ. ಹಾಗಾದ್ರೆ ನಾನು ಹೋಗಿ ಅವಳ ಬಾಯಿ ಬಿಡಿಸ್ತೀನಿ. ಹೆಣ್ಣಿನ ಮೇಲೆ ಕೈ ಮಾಡಿದವರು, ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡಿದವರು ಯಾರೂ ಉದ್ಧಾರ ಆಗಿಲ್ಲ. ಭಯ ಅನ್ನೋದು ನನ್ನ ನಿಘಂಟಿನಲ್ಲೇ ಇಲ್ಲ. ಋಣ ಇಲ್ಲದೆ ಹೋದರೆ ಹೆಣದ ದರ್ಶನ ಸಹ ಆಗದು ಎನ್ನುವ ಮಾತು ನೆನಪಿರಲಿ. ಇಷ್ಟಕ್ಕೂ ನೀನು ಬಲವಂತವಾಗಿ ನಾಗಮಣಿನ ನೀನು ಪಡ್ಕೊಳ್ಳಾರೆ. ಹೇಮಾ ಇಷ್ಟಪಟ್ಟು ಕೊಟ್ಟರೆ ಮಾತ್ರ ಅದು ನಿನ್ನ ವಶಕ್ಕೆ ಬರೋದು. ಇಲ್ಲ ಅಂದ್ರೆ ಅದು ನಿನ್ನ ಕಣ್ಣಿಗೂ ಕಾಣದು, ನಿನ್ನ ಕೈಗೂ ಸಿಗದು ಭೈರವ. ಹೇಮಾ ಹತ್ರ ಯಾವ ರೀತಿ ನಾಗಮಣಿನ ಪಡ್ಕೋಬೇಕು ಅನ್ನೋದು ನನಗ್ ಗೊತ್ತು. ನಿಲ್ಲು ಭೈರವ. ಹೇಮಾಳನ್ನು ಹಿಂಸಿಸಿ ಅವಳಿಂದ ಬಲವಂತವಾಗಿ ನಾಗಮಣಿ ಪಡೆಯೋ ಪ್ರಯತ್ನ ಮಾಡಿದ್ರೆ ಅದು ನಿನಗೆ ಮೃತ್ಯು ಕಂಟಕವಾಗಬಹುದು. ವಿನಾಶಕಾಲೇ ವಿಪರೀತ ಬುದ್ಧಿ. ನಾಗಮಣಿಯನ್ನ ನಾನು ವಶಕ್ಕೆ ಪಡೆದೆ ಹೋದ್ರೆ ನಾನು ಬದುಕಿದ್ದು ಸತ್ತಂತೆ. ಅನುಭವಿಸ್ತೀಯ, ಹೋಗು. ನಾನು ದ್ವೇಷಿಸೋ ಈ ಕೆಟ್ಟ ಶಕ್ತಿನೇ ಈ ಊರ್ಮಿಳ ಅಂಥದ್ರಲ್ಲಿ ಅವಳ ರೂಪದಲ್ಲೇ ನನ್ನ ಅರ್ಜುನವ್ರ ಜೊತೆ ಇರುವಂತಹ ಪರಿಸ್ಥಿತಿ ಬಂತಲ್ಲ. ಎಂತ ಅಸಹಾಯಕತೆ ಪರಮೇಶ್ವರ ಇದು. ಇಲ್ಲ, ಇನ್ನು ನನ್ನಿಂದ ಆಗೋದಿಲ್ಲ. ನಾನು ಮಾತ್ರ ನಾಗಿನಿ ಅನ್ನೋ ಕಾರಣಕ್ಕೆ ಈ ರೂಪ ತಗೊಂಡೆ. ಆದ್ರೆ ಈಗ ಅರ್ಜುನವ್ರು ಕೂಡ ನಾಗ. ಇನ್ನು ನನಗೆ ಊರ್ಮಿಳ ರೂಪದಲ್ಲಿ ಇರೋ ಅಗತ್ಯ ಇಲ್ಲ. ನನ್ನ ನಿಜ ರೂಪಕ್ಕೆ ಬರ್ತೀನಿ. ಇಲ್ಲ, ನಾನು ನನ್ನ ನಿಜ ರೂಪಕ್ಕೆ ಬರೋದಕ್ಕಿಂತ ಮೊದಲು ಅರ್ಜುನವ್ರು ಕೂಡ ನಾಗ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಆದ್ರೆ ಹೇಗೆ? ಎಲ್ಲಿಗೆ ಹೊರಟ್ರಿ? ನಿಮ್ಮ ಹತ್ರನೇ ಬರ್ತಾ ಇದ್ದೆ.